ಜೀವನ ಏನಿದು ಜೀವನ? ನಾವು ಜನ್ಮ ಪಡಿತೀವಿ, ದೊಡ್ಡವರಾಗ್ತೀವಿ, ನಮ್ಮಪ್ಪ ಅಮ್ಮ ನಮ್ಮನ್ನು ಸಾಕ್ತಾರೆ. ಆಗ ಅಪ್ಪ ಅಮ್ಮನ ದುಡ್ಡಲ್ಲೇ ನಮ್ಮ ಬಾಲ್ಯ ಕಳೆಯುತ್ತೆ. ಆಮೇಲೆ ನಾವು ದೊಡ್ಡವರಾಗ್ತೀವಿ, ನಾವು ಮದುವೆನೂ ಮಾಡ್ಕೋತೀವಿ, ನಮಗೆ ಮಕ್ಕಳು ಹುಡ್ತಾರೆ, ನಾವು ಅವರನ್ನು ಸಾಕ್ತೀವಿ. ಆಮೇಲೆ ನಮಗೆ ವಯಸ್ಸಾಗುತ್ತೆ. ಆಮೇಲೆ ಒಂದಿನ ಈ ಪ್ರಪಂಚದಿಂದನೇ ಹೊರಟು ಹೋಗ್ತೀವಿ. ಇದೇನಾ ಜೀವನ ಅಂದರೆ? ತುಂಬ ಸಲ ಈ ಪ್ರಶ್ನೆ ನಿಮಗೆ ಬಂದಿರ್ಬೋದು ಅಲ್ವಾ? ಈಗ ಸ್ವಲ್ಪ ನೀರಿನ ಯಾತ್ರೆನೇ ನೋಡಿ. ಸಾಗರದಿಂದ ಆವಿಯಾಗಿ ಮೇಲೇಳುತ್ತೆ, ಮೋಡವಾಗಿ ಮಳೆ ಸುರಿಯುತ್ತೆ, ಆಮೇಲೆ ನದಿಯಾಗಿ ಮತ್ತೆ ಸಾಗರನ ಸೇರುತ್ತೆ. ಆದರೆ ಅದ್ರ ಜೀವನ ಏನು, ಅದ್ರ ಉದ್ದೇಶ ಏನು ಅಂತ ಯಾರೂ ಪ್ರಶ್ನೆ ಮಾಡಲ್ಲ. ಪ್ರತಿ ಹಂತನೂ ಜೀವಿಸುತ್ತೆ, ಮತ್ತು ಬೇರೆಯವರಿಗೆ ಎಷ್ಟಾಗುತ್ತೋ ಅಷ್ಟು ಕೊಡ್ತಾ ಹೋಗುತ್ತೆ. ಅದು ಸಾಗರದಲ್ಲಿ ಇರೋ ತನಕ ತನ್ನ ಅಸಂಖ್ಯ ಜಲಜೀವಿಗಳಿಗೆ ಜೀವನ ಕೊಡುತ್ತೆ. ಆಮೇಲೆ ಸಾಗರದಿಂದ ಆವಿಯಾಗಿ ಮೋಡ ಆದಾಗ ರೈತರಿಗೆ ಆಸೆ ಹುಟ್ಟಿಸುತ್ತೆ, ಅವರ ಬೆಳೆ ಚಿಗುರಿ ಏಳುತ್ತೆ ಅಂತ. ಮತ್ತೆ ಮಳೆಯಾಗಿ ಸುರಿದಾಗ ಈ ಒಣಗಿ ಬಾಯಾರಿತ್ತಿರೋ ನೆಲನ ನೆನೆಸುತ್ತೆ. ಆಮೇಲೆ ನದಿಯಲ್ಲಿದ್ದಾಗ ದಡದಲ್ಲಿ ವನಸ್ಪತಿಗಳನ್ನು ಹುಟ್ಟು ಹಾಕುತ್ತೆ. ಆದರೆ ಯೋಚಿಸಿ, ನೀರು ಯಾವಾಗಲಾದರೂ ಯೋಚಿಸುತ್ತಾ ತನ್ನ ಜೀವನ ಏನು, ತನ್ನ ಜೀವನದ ಉದ್ದೇಶ ಏನು ಅಂತ? ಇಲ್ಲ, ಅದು ಸುಮ್ಮನೆ ತನ್ನ ಧರ್ಮ ಮಾಡ್ತಾ ಹೋಗುತ್ತೆ, ಮತ್ತು ಎಲ್ರಿಗೂ ಎಷ್ಟಾಗುತ್ತೋ ಅಷ್ಟು ಆನಂದ ಕೊಡ್ತಾ ಹೋಗುತ್ತೆ. ಅದಕ್ಕೆ ಜೀವನದಲ್ಲಿ ಯಾವತ್ತೂ ಪ್ರಶ್ನೆ ಮಾಡಬೇಡಿ ಈ ಜೀವನ ಏನು ಅಂತ, ಇದರ ಉದ್ದೇಶ ಏನು ಅಂತ. ಸುಮ್ಮನೆ ಈ ಜೀವನನ ಜೀವಿಸಿ, ಮತ್ತೆ ಎಷ್ಟಾಗುತ್ತೋ ಅಷ್ಟು ಎಲ್ರಿಗೂ ಆನಂದ ಕೊಡಿ. ಮನಸ್ಸು ಸಂತೋಷವಾಗಿ ಹೇಳುತ್ತೆ, ರಾಧೇ ರಾಧೇ.